ಇನ್ನೊಂದು ವಿಂಡೋ ಅಂತ ನೋಡ್ಬೋದು. ವಾವ್, ಇಲ್ಲಿಂದ ಒಳ್ಳೆ ಕಾಣ್ತದೆ ಅಂತ ನೋಡ್ಬೋದು. ಇಷ್ಟು ಡೀಪ್ ಇದ್ದು ಸ್ಟೆಪ್ಸ್ ಇಂದ ಮೇಲೆ ಬರಬೇಕು. ಅಭಿಲಾಷ್ ಹೇಗಾಗ್ತುಂಟ? ಯಾಕೆ ಹೆದರಿಕೆ ಆಗ್ತಂಟ? ಸಾವಾಸ್, ಅಭಿಲಾಷ್ಗೆ ಹೆದರಿಕೆ ಆಗ್ತಂಟ ಅಂತ ನೋಡ್ಬೋದು. ಕಾರೆಲ್ಲ ನಡ್ತಾ ಉಂಟಂತೆ. ಅದೇ ವ್ಯೂ ಮಾತ್ರ ಒಳ್ಳೇದು ಉಂಟು, ನೋಡ್ಬೋದು ವ್ಯೂ ಅನ್ನು. ಹಲೋ ನಮಸ್ಕಾರ, ನಾನು ನಿಮ್ಮ ಗಣೇಶ್ ಇಷ್ಟೇ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ನಾವು ಇವತ್ತು ಈಗ ಕಬ್ ಬೀಚ್ಗೆ ಬಂದಿದ್ದೇವೆ. ಸೊ ಇವತ್ತು ನನ್ನ ಜೊತೆ ಅಭಿಲಾಷ್ ಅವರಿದ್ದಾರೆ, ನೋಡ್ಬೋದು. ಜೈನ್ ದೋಸ್ತು ಮತ್ಲಬ್ ಈಗ ಒಳಗಡೆ ಹೋಗುವ. ಸೊ ನಾವೀಗ ಒಳಗಡೆ ಹೋಗ್ತಿದ್ದೇವೆ. ಇಲ್ಲೆಲ್ಲ ನೋಡ್ಬೋದು ಅಂಗಡಿಗಳೆಲ್ಲ ಉಂಟು. ಸೊ ನಾವೀಗ ಈ ಬೀಚ್ ಹತ್ರ ರೀಚ್ ಆದ್ವಿ, ನೋಡ್ಬೋದು. ಸೊ ಫ್ರೆಂಡ್ಸ್, ಈಗ ನಾವು ಕಾಪು ಬೀಚ್ಗೆ ರೀಚ್ ಆದ್ವಿ, ನೋಡ್ಬೋದು. ಅಲ್ಲಿ ದೀಪಸ್ತಂಭ ಉಂಟು, ನೋಡ್ಬೋದು. ಮತ್ತೆ ಹೋಗುವ ಆಚೆಗೆ. ಈಗ ಇಲ್ಲಿ ಎಕ್ಸ್ಪ್ಲೋರ್ ಮಾಡುವ. ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡುವ ಪ್ಲೇಸ್ಗಳೆಲ್ಲ ಉಂಟು, ನೋಡ್ಬೋದು. ಈಗ ಸಮಯ ಬಂದ್ಬಿಟ್ಟು 3:30 ಆಗ್ತಾ ಉಂಟು. ಅಭಿಲಾಷ್ ಎಂತದು ಕಪ್ಪಾಗ್ತೀಯ? ಒಂದು ಲುಕ್ ಎಲ್ಲ ಹೋಗ್ತದೆ. ಲುಕ್ ಉಂಟ ನಿಮಗೆ? ಯಾರು ಹೇಳಿದ್ದು? ಯಾರು ಹೇಳಿದ? ಇದ್ದಾರೆ, ನಂದು ಫ್ಯಾನ್ಸ್ ಇದ್ದಾರೆ ಎಲ್ಲ. ಹೌದಾ? ಅವ್ರು ಹೇಳಿದ್ದ ಅಂತ. ನಾವೀಗ ನೀರಿನ ಹತ್ರ ಹೋಗ್ತಿದ್ದೇವೆ, ನೋಡ್ಬೋದು. ಇಲ್ಲಿ ತುಂಬಾ ಜನ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಅಲ್ಲಿ ಕಾಪು ದೀಪ ಸಾಮಾನು ನೋಡ್ಬೋದು, ಒಳ್ಳೇದು ಕಾಣ್ತಾ ಉಂಟು. ಈ ಗಾಳಿ ಎಲ್ಲ ತುಂಬಾ ಉಂಟು ಬರ್ತಾ. ಅಲ್ಲಿ ದೋಣಿ ಉಂಟು, ನೋಡ್ಬೋದು. ಕ್ಯಾಮರಾ ಎಂತ ಸಹ ಕಾಣ್ತಿಲ್ಲ, ನಾನು ಹೀಗೇನೆ ಶೂಟ್ ಮಾಡ್ತಿದ್ದೇನೆ. ಅಷ್ಟು ಬಿಸಿ ಜಾಸ್ತಿ ಉಂಟು. ಇಲ್ಲಿ ಅಭಿಲಾಷ್ ಆಟ ಆಡ್ತಾ ಇದ್ದಾನೆ, ನೋಡ್ಬೋದು. ಇಲ್ಲಿ ಅಭಿಲಾಷ್ ಅವನ ಒಂದು ಕಲಾಕೃತಿಯನ್ನು ಮಾಡ್ತಿದ್ದಾನೆ. ಎಂತ ಮಾಡ್ತಿದ್ದಾನೆ ಅವನಿಗೆ ಗೊತ್ತು. ನೋಡು ಎಂತ ಆಗ್ತದೆ ಅಂತ. ಮತ್ತೆ ಅಭಿಲಾಷ್ ಅದೆಂತದ? ಎಂತ ಡೋರಿಮಾನ? ಎಂತ ಅವಸ್ಥೆ ನಿಮ್ಗೆ. ಈಗ ಇಲ್ಲಿ ಒಂದು ಮಾಡಿದ್ದು ಫೇಲ್ ಆಯ್ತು, ಈಗ ಇನ್ನೊಂದು ಮಾಡ್ತಿದ್ದಾರೆ. ನನಗೆ ಇವತ್ತು ಇದೇ ಕೆಲಸ ಅಂತ ಮಾರೆ, ಡೌಟ್ ನಂಗೆ.
ಆಯ್ತಾ ಅಭಿ ಮಾಡಿ ಎಂತ ಮಾಡಿದ್ದಿ వాన్ అయిపోయి సైడ్ ఉందా ಬರ್ತನಾ ಎಲ್ಲ ಅರಸ ಎಲ್ಲ ಆಯ್ತಲ್ಲ ಪಾಪ ಮಾರೆ ಅದಿದ್ದೆಲ್ಲ ಮೂರ್ತಿ ಎಲ್ಲ ಹೋಯ್ತು ಮಾರೆ ಸೇ ಎಂತ ಮಾಡ್ತಾ ಇದ್ದೀವಿ ಎಂತ ಆಯ್ತು ಅಭಿ ಅಭಿ ಎಂತ ಆಯ್ತು ಬರೀ ಅನ್ನೋದಾ ಸ ಎಂತ ಮಾಡುದು ಈಗ ಈಗ ಮಾಡ್ಲಿಕ್ಕೆ ಎಂತ ಕೆಲಸ ಇಲ್ಲ ಅಂತಲ್ಲ ಕಷ್ಟಪಟ್ಟು ಮಾಡಿದ್ಯಾ ಅದು ಸಮುದ್ರ ಇಷ್ಟಪಟ್ಟು ಹೋಯ್ತು ಅಲ್ಲ ಹೋಗುವ ಅದ ಮೇಲೆ ಹೋಗುವ ದೀಪದ್ದು ಚಲೋ ಚಲ್ತೆ ಸೊ ಈಗ ಇಲ್ಲಿಂದ ಅಲ್ಲಿ ಲೈಟ್ ಹೌಸ್ಗೆ ಹೋಗುವ ಅಲ್ಲಿ ಬೀಚಲ್ಲಿ ಓಡಿಸುವಂಥ ಒಂದು ಬೈಕ್ ಕೂಡ ಉಂಟು ಅದರಲ್ಲಿ ಕೂಡ ನೀವು ರೈಡ್ ಮಾಡ್ಬೋದು ಸೊ ನಾವೀಗ ಅಲ್ಲಿ ದೀಪ ಸ್ತಂಭದ ಮೇಲೆ ಹೋಗ್ತಿದ್ದೇವೆ ಈಗ ಟೈಮು 3:50 ಆಗ್ತಾ ಉಂಟು ಅಲ್ಲಿ ದೀಪ ಸ್ತಂಭದ ಮೇಲೆ ಹೋಗಲಿಕ್ಕೆ 5:15 ಸ್ಟಾರ್ಟ್ ಅಂತೆ 5:15 ಬಿಡ್ತಾರಂತೆ ಮೇಲೆ ಹೋಗ್ಲಿಕ್ಕೆ ಸೊ ಈಗ ಅಲ್ಲಿ ಹೋಗುವ ಆಚೆ ಹೋಗ್ಲಿಕ್ಕಿಲ್ಲ ಅಂತೆ ನೋ ಎಂಟ್ರಿ ಅಂತ ಬರ್ತಿದ್ದಾರೆ ಅಲ್ಲಿ ನೋಡ್ಬೋದು ನೋ ಎಂಟ್ರಿ ಅಂತ ಬರ್ತಿದ್ದಾರೆ ಆಚೆ ಹೋಗ್ಲಿಕ್ಕಿಲ್ಲ ನೋಡ್ಬೋದು ಸಮುದ್ರ ಈ ಕಡೆ ಇದು ಹರಿಯುವ ನೀರುಂಟು ನೋಡ್ಬೋದು ಈಗ ಮೆಟ್ಲು ಏರ್ತಾ ಹೋಗ್ತಾ ಇದ್ದೇವೆ
ಇಲ್ಲಿ ನೋಡ್ಬೋದು, ಇಲ್ಲಿ ವ್ಯೂ ಒಳ್ಳೆದುಂಟು, ಗಾಳಿ ಸಹ ತುಂಬಾ ಬರ್ತಾ ಉಂಟು ಈಚೆ. ಅಲ್ಲಿ ಹೋಗು, ಅಲ್ಲಿ ಹೋಗು. ಜಂಪ ಒಂದು ಜಂಪ್ ಹಾಕ ಅಲ್ಲಿಂದ. ಅಭಿಲಾಷ್ ಇಲ್ಲಿಂದ ಜಂಪ್ ಆಗ್ತಾನೆ ಅಂತೆ ನೀರಿಗೆ. ಅದರಿಂದ ವ್ಯೂ ಮತ್ತು ಒಳ್ಳೆದನ್ನು ನೋಡ್ಬೋದು. ಇದೇ ದೀಪ ಸ್ತಂಭ. ನಾವೀಗ ಇಲ್ಲಿಗೆ ಬಂದು ಇಲ್ಲದೊಂದು ವ್ಯೂ ನೋಡುವ. ಒಳ್ಳೆದುಂಟು ಇಲ್ಲಿ ಮಾತ್ರ ವ್ಯೂ ನೋಡ್ಬೋದು. ಅಭಿಲಾಷ್ ಈ ಸೈಡ್ ಹೋಗ್ಲಿಕ್ಕೆ ಆಗ್ತದಾ? ಓ, ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗ್ತದಾ? ಯಾಕೆ ಹೋದಲ್ಲಿ? ನಿಂಗೆ ಅಲ್ಲಿ ಕೆಲಸ ಅಂತ ಹೋಗ್ಲಿಕ್ಕೆ? ನಾಯಿಲೆ ಎಂತುವರೆ ದಿನ ಬೀಚ್ ಇದ್ದುವರೆ. ಹಾಗಾದ್ರೆ ನಾಯಿಗಳು ಉಂಟಲ್ಲ ನಾನು ನೋಡ್ಬೋದು. ನಾಯಿಗಳೆಲ್ಲ ಫೈಟ್ ಮಾಡ್ತಾ ಉಂಟು, ನೋಡ್ಬೋದು. ವ್ಯೂ ಒಳ್ಳೇದುಂಟು ಫ್ರೆಂಡ್ಸ್, ನೋಡ್ಬೋದು ವ್ಯೂ ಅನ್ನು. ಸೊ ಫ್ರೆಂಡ್ಸ್, ಈಗ ಟೈಮ್ 5:05 ಆಯಿತು. ಇನ್ನು 5:15ಕ್ಕೆ ಇದು ಲೈಟ್ ಹೌಸ್ ಓಪನ್ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಈಗ ವೆಯ್ಟ್ ಮಾಡ್ತಿದ್ದೆ ಇಲ್ಲೇ ಕುತ್ಕೊಂಡು. ನೋಡ್ಬೋದು, ಇಲ್ಲೇ ಲೈಟ್ ಹೌಸಲ್ಲಿ ಕುತ್ಕೊಂಡಿದ್ದೇವೆ. ಇಲ್ಲೇ ಉಂಟು ಲೈಟ್ ಹೌಸು. ಸೊ ಅದು ಓಪನ್ ಆದ ತಕ್ಷಣ ನಾವು ಇಲ್ಲಿಂದ ಹೋಗ್ತಿದ್ದೇವೆ. ಸೊ ಫ್ರೆಂಡ್ಸ್, ನಾವೀಗ ಇದರ ಮೇಲಕ್ಕೆ ಹೋಗ್ತಾ ಇದ್ದೇವೆ. ನೋಡ್ಬೋದು, ನಾವಿಲ್ಲಿ ಫಸ್ಟ್ ವಿಂಡೋಗೆ ಬಂದು ಇಲ್ಲಿದ್ದೊಂದು ವ್ಯೂ ನೋಡಿ. ಒಳ್ಳೆ ವ್ಯೂ ಉಂಟು. ಇಲ್ಲಿಂದ ಅಭಿಲಾಷ್ ನಿಂತಿದ್ದಾರೆ, ನೋಡ್ಬೋದು ವ್ಯೂ ಒಳ್ಳೆದುಂಟು. ಇದು 2ನೇ ಕಿಟಕಿಯಿಂದ ವ್ಯೂ. ಇಲ್ಲಿ ಕೆಳಗೆ ನೋಡಿ, ಕೆಳಗಿಂದ ಈ ಸ್ಟೆಪ್ಪಿಂದ ಹೋಗ್ಬೇಕು. ಇಲ್ಲಿ ಇನ್ನೊಂದು ವಿಂಡೋ ಉಂಟು, ನೋಡ್ಬೋದು.
ಅದನ್ನೆಲ್ಲ ತೆಗ್ಬೇಡ ಮಾರ, ಇಲ್ಲಿ ಒಂದು ಸೀದಾದಲ್ಲಿ ಹೋಗಿ ಬರ್ಲಿಕ್ಕೆ ಆಗಲ್ಲ. ಇಲ್ಲಿ ಇನ್ನೊಂದು ವಿಂಡೋ ಉಂಟು, ನೋಡ್ಬೋದು. ವಿಂಡೋದಿಂದ ವ್ಯೂ ಒಂದು ನೋಡಿ. ವಿಂಡೋ ಕ್ಲೋಸ್ ಉಂಟು. ಸೊ ಈಗ ಇದು ಸಹ ಮೇಲೆಗಡೆ ಉಂಟು, ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಇನ್ನೊಂದು ವಿಂಡೋ ಉಂಟು, ನೋಡ್ಬೋದು. ವಾವ್, ಇಲ್ಲಿಂದ ಒಳ್ಳೆ ಕಾಣ್ತದೆ ವ್ಯೂ ಉಂಟು, ನೋಡ್ಬೋದು. ವ್ಯೂ ನೋಡಿ ಹೇಗೆ ಉಂಟಂತ ಇಲ್ಲಿಂದ. ಸೊ ಇನ್ನು ಸ್ವಲ್ಪ ಉಂಟು, ಹೋಗುವ ಅಲ್ಲಿಗೆ. ಸೊ ಇಲ್ಲಿಂದ ವ್ಯೂ ನೋಡಿ, ಈ ಸೈಡ್ ಇತ್ತು. ಇನ್ನು ಸಮಯ ಹೋಗುವ. ವಾವ್, ಇಲ್ಲಿಂದ ಒಳ್ಳೆ ವ್ಯೂ ಉಂಟು ಗೈಸ್, ನೋಡ್ಬೋದು. ಸಾಲಿನಲ್ಲಿ ಸಾಗಿ ಈ ತರದ್ದು ಸ್ಟೆಪ್ಸ್ ಉಂಟು, ನೋಡ್ಬೋದು. ಸ್ಟೆಪ್ಸ್ ಇಷ್ಟು ಡೀಪ್ ಇದ್ದು ಸ್ಟೆಪ್ಸ್ ಇಂದ ಮೇಲೆ ಬರಬೇಕು, ನೋಡ್ಬೋದು. ಅಲ್ಲಿ ಈ ಥರದ್ದೆಲ್ಲ ನಕನ್ಸ್ ಉಂಟು. ಹೋಗಿ ಮುಂದೆ ಹೋಗ್ತೀರಲ್ಲ, ಯಾಕೆ ಜೊತೆ? ಇಲ್ಲಿಂದ ಒಂದು ಒಳ್ಳೆ ಇದು ಉಂಟು, ನೋಡ್ಬೋದು. ಇಲ್ಲಿಂದ ನೋಡ್ಬೋದು ಒಂದು ಎಷ್ಟು ಒಳ್ಳೆ ಒಂದು ವ್ಯೂ ಉಂಟಂತ. ಯಾಕೆ ಜೊತೆ? ಅಲ್ಲಿ ನೋಡ್ಬೋದು ಸೂರ್ಯ. ಅಭಿಲಾಷ್ ಹೇಗಾಗ್ತಂತ? ಯಾಕೆ ಹೆದರಿಕೆ ಆಗ್ತಂತ? ಸಾವಾಸ್, ಅಭಿಲಾಷ್ಗೆಲ್ಲ ಹೆದರಿಕೆ ಆಗ್ತಂತ ಅಂತ ನೋಡ್ಬೋದು. ಕಾರೆಲ್ಲ ನಡಕ್ತಾ ಉಂಟಂತೆ.
ಅದೇ ವ್ಯೂ ಮತ್ತೆ ಒಳ್ಳೇದುಂಟು ಇಲ್ಲಿ ನೋಡ್ಬೋದು ವ್ಯೂ ಅನ್ನು. ಬಹಳ ಹಂಚಿದೆ ಒಂದು ಸೈಡ್ ರೈಟ್ ಫುಲ್ ಉಂಟು. ಇಲ್ಲಿಂದ ನೋಡ್ಬೋದು ಅಷ್ಟೊಂದು ಒಳ್ಳೆ ಅಕೌಂಟ್ ಉಂಟಂತ. ಹಿಂಚೆ ನೋಡ್ಬೋದು ಈ ರೀತಿ ಹೋಗ್ಬೇಕು. ತುಂಬಾ ಇದು ಉಂಟು. ಇಲ್ಲಿದ್ದೊಂದು ಸ್ಟೆಪ್ ನೋಡ್ಬೋದು ಎಷ್ಟೊಂದು ಹೈಟಾಗಿ ಉಂಟು. ಇಲ್ಲಿದ್ದೊಂದು ಎಷ್ಟೊಂದು ಒಳ್ಳೇದು ವ್ಯೂ ಕಾಣ್ತಾ ಉಂಟು. ಅದು ವೇಟ್ ಮಾಡ. ಸೊ ನಾವೀಗ ಇಲ್ಲಿಂದ ಹೊರಗಡೆ ಬರ್ತಾ ಇದ್ದೇವೆ. ನೋಡ್ಬೋದು ಈ ವ್ಯೂಸ್. ಸೊ ಫ್ರೆಂಡ್ಸ್, ಈಗ ನಾವು ದೀಪಸ್ತಂಭದ ಮೇಲೆ ಹೋಗಿ ಬಂದೆವು. ಸೊ ಇನ್ನೀಗ ಇಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಉಂಟು. ಸೊ ಇದನ್ನೀಗ ಒಂದು ಹೈಪರ್ ಲ್ಯಾಪ್ಸಲ್ಲಿ ಇಟ್ಟು ಇದೊಂದು ಶೂಟ್ ಮಾಡೋದು, ಮತ್ತೆ ಇಲ್ಲಿಂದ ಹೊರಡ್ತೇವೆ.
ಆಚೆ ಈಗ ಸನ್ಸೆಟ್ ಆಯಿತು. ಸೊ ಇನ್ನು ಇಲ್ಲಿಂದ ಹೊರಡುದು ನಾವು. ಸೊ ಈಗ ಇಲ್ಲಿಂದ ಹೊರಡುವ. ಸೊ ಫ್ರೆಂಡ್ಸ್, ನಾವು ಈಗ ಇಲ್ಲಿಂದ ಹೊರಡ್ತಿದ್ದೇವೆ. ಸೊ ಚಾನಲ್ಗೆ ಹೊಸಬಿದ್ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಮುಂದಿನ ಇನ್ನೊಂದು ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಬೈ ಬೈ, ಟೇಕ್ ಕೇರ್.